ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರೇನ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಇದು ಶನಿವಾರ ರಾತ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಮಳೆ ಅಂತೂ ಫುಲ್ ಜೋರಾಗಿ ಹೊಂಟದ ನೋಡ್ರಿ. ಈಗ ನೋಡ್ರಿ ರಾತ್ರಿ ಊಟಕ್ಕೆ ಗೋಬಿ ಪಲ್ಯ ಸಿಂಪಲಾಗಿ ಮಾಡಿ ನೋಡ್ರಿ. ಇದ್ರಾಗ ಏನು ಹಾಕಿಲ್ಲ, ಜಾಸ್ತಿ ಏನೂ ಹಾಕಿಲ್ಲ. ಈಗ ಗೋಬಿ ಪಲ್ಯ ರೆಡಿ ಆಯಿತು. ಈಗ ಈ ಕಡೆ ಚಪಾತಿನೂ ಮಾಡೀನಿ. ಚಪಾತಿನೂ ಆಯ್ತು ನೋಡ್ರಿ. ಈಗ ನೋಡ್ರಿ ಎಷ್ಟು ಚಪಾತಿ ಮಾಡೀನಿ. ರೊಟ್ಟಿ ಮಾಡಿದ್ರೆ ಉಣಲ್ಲ ನೋಡ್ರಿ ನನ್ನ ಮಕ್ಕಳು. ಚಪಾತಿ ಮಾಡಿದ್ರೇ ಉಣ್ತಾರ. ಹಾಗಾಗಿ ಜಾಸ್ತಿ ಚಪಾತಿನೇ ಮಾಡಿರ್ತೀನಿ. ಈಗ ಆಯಿತು ಚಪಾತಿ, ಊಟ ಮಾಡಬೇಕು. ಅನ್ನ ಸಾಂಬಾರು ಇದೆ. ಈಗ ಚಪಾತಿ ಪಲ್ಯ ಮಾಡೀನಿ. ನೋಡ್ಬೋದು ಇಲ್ಲಿ ಅನ್ನ ಸಾಂಬಾರು ಇದೆ. ಆಯ್ತು ನೋಡ್ರಿ ನಮ್ದು ಚಪಾತಿ. ಏನು ಮಾಡತ್ತಿದ್ವಿ? ಬರೆಯೋದಾಯ್ತಾ? ಕೈ ತಕೋ ಊಟ ಮಾಡಕತ್ರಿ. ಗುಡ್ ಮಾರ್ನಿಂಗ್ ರೀ ಎಲ್ರಿಗೂ. ಈಗ ಭಾನುವಾರ ಮುಂಜಾನೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ನೋಡ್ರಿ ನಮ್ಮ ಯಜಮಾನ್ರು ಫ್ರೆಂಡ್ ಜೊತೆಗೆ ಒನ್ ಡೇ ಟ್ರಿಪ್ಪಿಗೆ ಹೊಂಟಾರ ನೋಡ್ರಿ, ನಮಗೆ ಬಿಟ್ಟು. ಎಲ್ಲ ಫ್ರೆಂಡ್ ರೆಡಿ ಆಗ್ಯಾರಂತ ಬೈಕ್ ಮೇಲೆ ಹೋಗ್ತಾ ಇದ್ದಾರೆ ನೋಡ್ರಿ ಎಲ್ಲರೂ. ಮಕ್ಕಳು ಕೇಳ್ತಾ ಇದ್ದಾರೆ ಯಾವಾಗ ಬರ್ತೀವಿ ಪಪ್ಪ ಅಂತೇಳಿ. ಬರ್ತೀನಿ ಬೇಗ ಅಂತ ಹೇಳ್ತಿದ್ದಾರೆ. ನೋಡಿ ಇವತ್ತು ಸಂಡೇ ಅಂತೇಳಿ ಫುಲ್ ಕ್ಲೀನ್ ಆಗಿಬಿಟ್ಟಿದೆ ನೋಡಿ. ನೋಡ್ರಿ ಈಗ ಬೆಳಗ್ಗೆ ನಾಷ್ಟಕ್ಕೆ ಪೂರಿ ಮಾಡ್ತಾಯಿದ್ದೀನಿ. ಹೊರಗಡೆದೆಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೊಂಡು ಬಂದು ಈಗ ನಾಷ್ಟಕ್ಕೆ ಪೂರಿ ಮಾಡ್ಲಾಕತ್ತೀನಿ ನೋಡ್ರಿ. ಗೋಧಿ ಹಿಟ್ಟಿಂದೆ ನೋಡ್ರಿ, ಇದು ಮೈದಾ ಹಿಟ್ಟೇನು ಮಾಡಿಲ್ಲ ಪೂರಿ. ಮನೇಲಿ ಇರುತ್ತಲ್ಲ ಗೋಧಿ ಹಿಟ್ಟು, ಅದರಲ್ಲೇ ಪೂರಿ ಮಾಡಿ ನೋಡ್ರಿ. ಈ ಕಡೆ ಆಲೂಗಡ್ಡೆ ಪಲ್ಯನೂ ರೆಡಿ ಆಗ್ಯದ. ಪೂರಿ ಮಾಡಿದ್ರೆ ಆಯಿತು ಬೆಳಗ್ಗೆ ನಾಷ್ಟ. ನೋಡ್ರಿ ಈಗ ನನ್ನ ಮಗನಿಗೆ ಹಾಕ್ಕೊಡ್ತಾಯಿದ್ದೀನಿ. ಪಾಪ ಲೇಟ್ ಆಯಿತು ಅವನಿಗೆ, ಈಗ ಹಸುವಾಗಿದೆ ಅಂತ. ಹೊರಗಡೆದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಇವತ್ತು ಲೇಟ್ ಆಗಿಬಿಡುತ್ತೆ ನೋಡ್ರಿ. ಹೋಗಿ ನನ್ನ ಮಗಳು ಪೂರಿ ಲಟ್ಟಿಸ್ಕೊಡ್ತಾ ಇದ್ದಾಳೆ ನನಗೆ. ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೋಡ್ರಿ. ಪೂರಿ ಕರಿತಾ ಇದ್ದೀನಿ. ಹೇಗಾದರೂ ಮಾಡಮ್ಮ ಅಂತ ಹೇಳಿನಿ, ಮಾಡ್ತಿದ್ದಾಳೆ ನೋಡ್ರಿ. ಯಾಕಂದ್ರೆ ಲೇಟ್ ಆಗ್ಯದ ನಾಷ್ಟಕ್ಕೆ, ಅದಕ್ಕೋಸ್ಕರ. ಸಂಡೇ ಎಷ್ಟು ಬೇಗ ಎದ್ರೂ ಕೆಲಸ ಆಗೋದು ಮಾತ್ರ ಲೇಟೇ ನೋಡ್ರಿ. ಕೆಲಸನೇ ಆಗೋದಿಲ್ಲ. ಬೇರೆ ಟೈಮಲ್ಲೆಲ್ಲ ಬೇಗ ಆಗುತ್ತೆ ಕೆಲಸ, ಆದರೆ ಸಂಡೇ ಮಾತ್ರ ಲೇಟೇ ಆಗಿಬಿಡುತ್ತೆ ನೋಡ್ರಿ. ಇದು ನನ್ನ ಮಗಳು ಮಾಡ್ಯಾಳ ನೋಡ್ರಿ. ಶೇಪ್ ಓಕೆ ಆದರೂ ಪರವಾಗಿಲ್ಲ. ಹಾಕ್ತೀನಿ ಈಗ ನೋಡ್ರಿ, ನಾನೇ ಮಾಡಕತ್ತೀನಿ ನೋಡ್ರಿ. ಆಕೆಗೆ ಬೇಗ ಬೇಗ ಆಗ್ತಾಯಿಲ್ಲ, ಸ್ಲೋ ಆಗಿ ಮಾಡ್ತಿದ್ದಾಳೆ. ಹಂಗೆ ನಾ ಮಾಡ್ತೀನಿ, ನೀ ಕರಿಯವ ಅಂಥೇಳಿನಿ, ಕರಿತಿದ್ದಾಳೆ ನೋಡ್ರಿ. ಅಲ್ಲಿ ನೋಡಿ ಎಣ್ಣೆ ಬಿಸಿ ಅದ ಹುಷಾರು.
ಇದು ನೋಡಿ ಮಂಗಳೂರಿಂದ ಪಾರ್ಸಲ್ ಬಂದದ. ಮಂಗಳೂರಿಂದ ನಮ್ಮ ತಮ್ಮ ನನಗೋಸ್ಕರ ಅಂತ ಈ ಪಾರ್ಸಲ್ ಕಳಿಸಿದ್ದಾನೆ ನೋಡ್ರಿ. ನನಗಂತೂ ತುಂಬಾ ಖುಷಿ ಆಯ್ತು ನೋಡಿದ್ದು ನೋಡಿ. ನನಗೋಸ್ಕರ ಅಂತ ಡ್ರೆಸ್ ಕಳಿಸಿದ್ದಾನೆ ನೋಡ್ರಿ. ಈ ಕಲರ್ ಅಂತೂ ನಾನು ಪರ್ಸ್ನಲಿ ಈ ಕಲರ್ ಭಾಳ ಇಷ್ಟಪಡ್ತೀನಿ. ಕಲರು ನನಗೆ ಇಷ್ಟವಾದ ಕಲರನ್ನೇ ಕಳಿಸಿದ್ದಾನ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇದು ರಾಖಿ ಹಬ್ಬಕ್ಕೆ ಸ್ಪೆಷಲ್ ಗಿಫ್ಟ್ ನೋಡ್ರಿ ಇದು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇದು ಸಂಡೇ ಸ್ಪೆಷಲ್ ಪಿಜ್ಜಾ ನೋಡ್ರಿ. ಮಕ್ಕಳು ಅವ್ರ ಪಪ್ಪಾಗೆ ಫೋನ್ ಮಾಡಿ ಹೇಳಿದರು, ಪಪ್ಪ ಪಿಜ್ಜಾ ಬೇಕು ಆರ್ಡ್ರ್ ಮಾಡು ಅಂತ ಹೇಳಿದರು. ಮಾಡಿದ್ರು ನೋಡ್ರಿ ಅವರು. ಇಷ್ಟಿತ್ತು ನೋಡ್ರಿ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊ